ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಧ್ವಾಚಾರ್ಯರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಮಧ್ವಾಚಾರ್ಯರ ಕಾಲ ಕ್ರಿಸ್ತಶಕ 1238ರಿಂದ 1317. ಇವರ ಬಾಲ್ಯ ಜೀವನದ ಬಗ್ಗೆ ಹೇಳುವುದಾದರೆ, ಈ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು. ಇವರು ಕರ್ನಾಟಕದ ಉಡುಪಿಯ ಪಾಜಕ್ ಎಂಬಲ್ಲಿ ಕ್ರಿಸ್ತಶಕ 1238ರಲ್ಲಿ ಜನ್ಮ ತಾಳಿದರು. ಇವರ ತಂದೆಯ ಹೆಸರು ಮಧ್ಯಗೇಹನಾರಾಯಣ ಭಟ್ಟ, ತಾಯಿಯ ಹೆಸರು ವೇದಾವತಿ. ಈ ಮಧ್ವಾಚಾರ್ಯರ ಮೊದಲ ಹೆಸರು ವಾಸುದೇವ. ಇವರು ಬಾಲ್ಯದಲ್ಲಿ ಅಚ್ಯುತ ಪ್ರೇಕ್ಷಕ ಗುರುಗಳ ಶಿಷ್ಯರಾಗಿ ವೇದಾಧ್ಯಯನವನ್ನು, ಉಪನಿಷತ್ತುಗಳನ್ನು, ಪುರಾಣ ಚರಿತ್ರೆಗಳಲ್ಲಿ ಆಳವಾದ ಪಾಂಡಿತ್ಯವನ್ನು ಪಡೆದರು. ಇದರಿಂದ ಇವರನ್ನು ಪೂರ್ಣ ಪ್ರಜ್ಞೆ, ಆನಂದ ತೀರ್ಥ ಮಧ್ವಾಚಾರ್ಯ ಎಂದು ಕರೆಯಲಾಗಿದೆ. ಈ ಮಧ್ವಾಚಾರ್ಯರ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ, ಅವರ ಚರಿತ್ರೆಯ ಬಗ್ಗೆ ತಿಳಿಸ್ತಕ್ಕಂಥ ಮೂಲ ಆಧಾರ ಗ್ರಂಥಗಳು ಯಾವುವಪ್ಪ ಅಂತಂದರೆ ಮಾಧ್ವ ವಿಜಯ, ಮಣಿಮಂಜರ ಮತ್ತು ನರಸಿಂಹನ ಪಾರಿಜಾತಾಪಹರಣ. ಈ ಕೃತಿಗಳು ಅವರ ಚರಿತ್ರೆಯ ಬಗ್ಗೆ ತಿಳಿಸ್ತಕ್ಕಂಥ ಮೂಲಾಧಾರಗಳಾಗಿವೆ. ಮತ್ತು ಮಧ್ವಾಚಾರ್ಯರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 37 ಗ್ರಂಥಗಳು ರಚಿಸಿದರು. ಅವುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಗ್ರಂಥಗಳು ಅಂತಂದರೆ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ, ಮಾಯಾವಾದ ಖಂಡನೆ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಗೀತಾ ತಾತ್ಪರ್ಯ ನಿರ್ಣಯ, ತತ್ವ ವಿವೇಕ, ವಿಷ್ಣು ತತ್ವ ನಿರ್ಣಯ, ದ್ವಾದಶ ಸ್ತೋತ್ರ, ಅನುಭಾಷ್ಯ, ಅನುವ್ಯಾಕರಣ, ಉಪಾಧಿ ಖಂಡನೆ, ಎನ್ ಭಾಷೆ, ಇನ್ನೂ ಸುಮಾರು ಹಲವಾರು ಗ್ರಂಥಗಳನ್ನು ಇವರು ರಚನೆಯನ್ನು ಮಾಡಿದರು. ಇನ್ನು ಸಂಚಾರಕರಾಗಿ ಮಧ್ವಾಚಾರ್ಯರು ತಮ್ಮ ಧರ್ಮ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡುವ ಸಲುವಾಗಿ ಉತ್ತರದ ಹಿಮಾಲಯದಿಂದ ಹಿಡಿದುಕೊಂಡು ದಕ್ಷಿಣದ ರಾಮೇಶ್ವರದವರೆಗೆ 2 ಬಾರಿ ದೇಶ ಪರ್ಯಟನೆಯನ್ನು ಮಾಡಿದರು. ಈ ಸಮಯದಲ್ಲಿ ಮಧ್ವಾಚಾರ್ಯರು ಅನೇಕ ಪಂಡಿತರನ್ನು, ಅನೇಕ ಆಚಾರ್ಯರನ್ನು ವಾದ ವಿವಾದಗಳಲ್ಲಿ ಸೋಲಿಸಿ ಅವರೆಲ್ಲರನ್ನ ತಮ್ಮ ಶಿಷ್ಯರನ್ನಾಗಿಸಿಕೊಂಡರು. ಅವರಲ್ಲಿ ಪ್ರಮುಖರಾಗಿರ್ತಕ್ಕಂಥವರು ಅಂತಂದರೆ ನರಹರಿ ತೀರ್ಥ, ತ್ರಿವಿಕ್ರಮ ಪಂಡಿತ, ವಿಷ್ಣು ತೀರ್ಥ ಮತ್ತು ಪದ್ಮನಾಭ ತೀರ್ಥ ಅಂತಕ್ಕಂಥವರು ಪ್ರಮುಖ ಇವರ ಶಿಷ್ಯರಾಗಿದ್ದರು. ಈ ಮಧ್ವಾಚಾರ್ಯರು ಉತ್ತರ ಭಾರತದಿಂದ ಮರಳಿ ಬರುವಾಗ ದ್ವಾರಕದಿಂದ ಶ್ರೀಕೃಷ್ಣನ ಮತ್ತು ಬಲರಾಮರ ಮೂರ್ತಿಗಳನ್ನು ತಂದು ಉಡುಪಿಯಲ್ಲಿ ಕೃಷ್ಣ ಹಾಗೂ ಮಲ್ಪೆಯಲ್ಲಿ ಬಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಅವರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದರು. ಆ ಅಷ್ಟಮಠಗಳು ಅಂದರೆ ಶ್ರೀಕೃಷ್ಣನ ಅಷ್ಟಮಹಿಷನ ಪತ್ನಿಯರು ಅವರ ಸ್ಮರಣಾರ್ಥವಾಗಿ ಈ ಅಷ್ಟಮಠಗಳನ್ನು ಉಡುಪಿಯಲ್ಲಿ ಸ್ಥಾಪಿಸಿದರು. ಅವುಗಳು ಯಾವಪ್ಪ ಅಂತಂದ್ರೆ ಸೋಡೆ ಮಠ, ಶಿರೂರು ಮಠ, ಕಾಣಿಯೂರು ಮಠ, ಪೇಜಾವರ ಮಠ, ಪಾಲಿಮಾರು ಮಠ, ಆದಮಾರು ಮಠ, ಕೃಷ್ಣಪುರ ಮಠ ಮತ್ತು ಕೊನೆಯದಾಗಿ 8ನೇದು ಪುತ್ತಿಗೆ ಮಠ ಅಂಥೇಳಿ 8 ಮಠಗಳನ್ನು ಈ ಮಧ್ವಾಚಾರ್ಯರು ಸ್ಥಾಪನೆಯನ್ನು ಮಾಡಿದರು. ಇನ್ನು ನೆಕ್ಸ್ಟ್ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಶಂಕರಾಚಾರ್ಯರ ಮತ್ತು ರಾಮಾನುಜಾಚಾರ್ಯರ ಸಿದ್ಧಾಂತಗಳಿಗೆ ವಿಭಿನ್ನವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ದ್ವೈತ ಸಿದ್ಧಾಂತವನ್ನು ಸಾರಿದರು. ಈ ಸಿದ್ಧಾಂತದ ತಿರುಳುಗಳೆಂದರೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಾಗಿವೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಈ ಮಧ್ವಾಚಾರ್ಯರ ಸಿದ್ಧಾಂತವನ್ನು ದ್ವೈತ ಅಂದರೆ 2 ಸಿದ್ಧಾಂತ ಎಂದು ಕರೆಯಲಾಗಿದೆ. ಇವರ ಅದ್ವೈತ ಸಿದ್ಧಾಂತವನ್ನು ಸಂಪೂರ್ಣವಾಗಿ
ತಿರಸ್ಕರಿಸಿದರು. ಅವರು ಅದ್ವೈತ ಸಿದ್ಧಾಂತವನ್ನು ತಿರಸ್ಕರಿಸಿ ತಮ್ಮದೇ ಆಗಿರ್ತಕ್ಕಂಥ ದ್ವೈತ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡಿದರು. ಅವರ ಪ್ರಕಾರ 3 ಪ್ರಧಾನ ಅಂಶಗಳಿವೆ. ಜಡ ಅಂದರೆ ಪ್ರಪಂಚ, ಆತ್ಮ ಚೇತನ ಅಥವಾ ಜೀವಾತ್ಮ, ಮತ್ತು ದೇವರು ಅಂದರೆ ಪರಮಾತ್ಮ. ದೇವರು ಅಂದರೆ ಪರಮಾತ್ಮ ಸ್ವತಂತ್ರ ಜೀವಾತ್ಮ ಮತ್ತು ಜಡ ಪರಮಾತ್ಮನ ಅಧೀನದಲ್ಲಿರ್ತಾವು ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ. ಆದ್ದರಿಂದ ಇದನ್ನು ನಾವು ದ್ವೈತ ಸಿದ್ಧಾಂತ ಎಂದು ಕರೆಯಲಾಗಿದೆ. ಈ ಮಧ್ವಾಚಾರ್ಯರು ಆತ್ಮ, ಜಡ ಪ್ರಪಂಚ ಮತ್ತು ಪರಮಾತ್ಮರ ನಡುವೆ 5 ಮೂಲಭೂತ ವ್ಯತ್ಯಾಸಗಳನ್ನು ಗುರುತಿಸ್ತಾ ಇದ್ದಾರೆ. ಆ 5 ಮೂಲಭೂತ ವ್ಯತ್ಯಾಸಗಳು ಅಂತಂದರೆ, ಮೊದಲನೇದಾಗಿ ಆತ್ಮ ಮತ್ತು ಪರಮಾತ್ಮಗಳು ಒಂದರೊಳಗೊಂದು ವಿಲೀನಗೊಳ್ಳುವುದಿಲ್ಲ, ಅಂದರೆ ಒಂದರೊಳಗೊಂದವು ಕೂಡುವುದಿಲ್ಲ. ಎರಡನೇದು, ಆತ್ಮ ಇನ್ನೊಂದು ಆತ್ಮದೊಳಗೆ ವಿಲೀನಗೊಳ್ಳುವುದಿಲ್ಲ, ಅಂದರೆ ಅದರೊಳಗೆ ಅದು ಕೂಡುವುದಿಲ್ಲ. ಮೂರನೇದು, ಜಡ ಪ್ರಪಂಚ ಅಂದರೆ ಪರಮಾತ್ಮನೊಂದಿಗೆ ವಿಲೀನಗೊಳ್ಳುವುದಿಲ್ಲ. ನಾಲ್ಕನೇದು, ಜಡ ಪ್ರಪಂಚ ಆತ್ಮದೊಂದಿಗೆ ವಿಲೀನಗೊಳ್ಳುವುದಿಲ್ಲ. ಐದನೇದು, ಜಡ ಪ್ರಪಂಚ ಅದು ಕೂಡ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳುವುದಿಲ್ಲ ಅಂಥೇಳಿ 5 ಮೂಲಭೂತ ವ್ಯತ್ಯಾಸಗಳನ್ನು ಈ ಮಧ್ವಾಚಾರ್ಯರು ಈ ದ್ವೈತ ಸಿದ್ಧಾಂತದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಮಧ್ವಾಚಾರ್ಯರು ನವರತ್ನಗಳನ್ನು ಹೇಳ್ತಾರೆ. ಅಂದರೆ 9 ರತ್ನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವು ಯಾವಪ್ಪ ಅಂದ್ರೆ, ಮೊದಲನೇದಾಗಿ ಪರಬ್ರಹ್ಮ ಶ್ರೇಷ್ಠನಾಗಿರ್ತಕ್ಕಂಥವನು. ಎರಡನೇದು, ಜೀವಾತ್ಮ ಮತ್ತು ಪರಮಾತ್ಮಗಳು ಬೇರೆ ಬೇರೆಯಾಗಿವೆ ಅಂತ ಹೇಳ್ತಾರೆ. ಮೂರನೇದು, ಜೀವಾತ್ಮ ಮತ್ತು ಪರಮಾತ್ಮರಲ್ಲಿ ಮೇಲು ಕೀಳು ಅಂತಕ್ಕಂಥ ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ನಾಲ್ಕನೇದರಲ್ಲಿ ಜೀವಾತ್ಮರುಗಳೆಲ್ಲರೂ ಪರಮಾತ್ಮನ ಸಹಚರರು ಅಂತ ಹೇಳ್ತಾರೆ. ಅದಕ್ಕೆ ಐದನೇದು ಹೇಳ್ತಾರೆ, ಇವುಗಳಿಗೆ ನಿರ್ಮಲವಾದ ಭಕ್ತಿಯೆಲ್ಲ ಮುಕ್ತಿಗೆ ಸಹಾಯಕವಾಗಿದೆ ಅಂಥೇಳಿ ಹೇಳ್ತಾರೆ. ಆಮೇಲೆ ಆರನೇದು, ಅನುಮಾನ, ಆಗಮ, ಪ್ರತ್ಯಕ್ಷವೆಂಬ 3 ಮಾರ್ಗಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಏಳನೇದು, ವಿಷ್ಣು ಸರ್ವೋತ್ತಮನಾಗಿರ್ತಾನೆ, ವಿಷ್ಣು ಸಕಲ ಗುಣ ಸಂಪನ್ನನಾಗಿರ್ತಾನೆ, ವಿಷ್ಣು ಸರ್ವವ್ಯಾಪಿಯಾಗಿರ್ತಾನೆ, ಆತ ಸ್ವತಂತ್ರನಾಗಿರ್ತಾನೆ, ಅವನು ಎಲ್ಲ ಕಡೆಗಳಲ್ಲೂ ಕೂಡ ಇರ್ತಾನೆ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆಮೇಲೆ 8ನೇದು, ಸ್ವಾಭಾವಿಕ ಪದ ಸಾವಿನ ಮುಕ್ತಿಯಾಗಿದೆ ಅಂತ ಹೇಳ್ತಾರೆ. 9ನೇದು, ಜಗತ್ತು ಸತ್ಯ ಇದೆ ಅಂತ ಹೇಳ್ತಾರೆ. ಆದರೆ ಶಂಕರಾಚಾರ್ಯರು ಅದನ್ನು ಅಲ್ಲಗಳೆದು ಅವರು ಮಾಯವಾದ ಅಂಥೇಳಿ ಹೇಳ್ತಾರೆ. ಇವರು ಜಗತ್ತು ಸತ್ಯದಿಂದ ಕೂಡಿದೆ ಅಂಥೇಳಿ ಈ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಇಷ್ಟು ಸಂಕ್ಷಿಪ್ತವಾಗಿ ಮಧ್ವಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ, ಕಮೆಂಟ್ಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಂದು ವಿನಂತಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.